ಒಬ್ಬ ನಟನ ಒಂದು ಚಿತ್ರ 100 ದಿನ ಓಡ್ತಿದ್ದ ಹಾಗೇನೆ ಅವನೊಬ್ಬ ಹೀರೋ ಆಗೋಗ್ತಾನೆ. ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ 100 ಗುಂಡುಗಳಿಗೆ ತನ್ನ ಎದೆ ಒಡ್ಡಿ ನಮ್ಮ ಉಳಿವಿಗೆ ಹೋರಾಡಿ ಹುತಾತ್ಮನಾದ್ರೂ ಕೂಡ ಕೆಲವೊಮ್ಮೆ ಅವನಿಗೆ ಆ ಹೀರೋ ಪಟ್ಟ ಸಿಗೋದೇ ಇಲ್ಲ. ಈ ನಮ್ಮ ಚಿತ್ರ ವೀರ ಮದಕರಿ ಅಂಥ ನಿಜವಾದ ನಿಷ್ಠಾವಂತ ರಿಯಲ್ ಹೀರೋಗಳಾದಂತ ಆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಚಿಕ್ಕ ಸಮರ್ಪಣೆ. ಕಿಚ್ಚ ನನಗಲ್ರೋ ಸಾವ್ಗೆ ನನ್ನ ಒಂಟಿಯಾಗಿ ಬರೋದಕ್ಕೆ ಹೇಳೋ ದಮ್ಮಿಲ್ದೆ 6 ತಿಂಗಳು ಹುಚ್ಚ ನಾಯಿ ತರ ನನ್ನ ಹಿಂದೆ ಅಲಿತಾ ಇದ್ದೀರಾ. ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನನ್ನೊಟ್ಟಿಗೆ ಸಾಯೋ ನಿಮ್ಮಂತ ಇನ್ನು 100 ಜನ ಬರಬೇಕು. ಪೌರುಷದಿಂದ ತಿರುವೋ ಈ ನನ್ನ ಮೀಸೆ ಮೇಲಾಣೆ, ಪ್ರಾಣವಾಗಿ ನೋಡ್ಕೊಳ್ಳೋ ನನ್ನ ಮಗು ಮೇಲಾಣೆ, ನಿಮ್ಮಲ್ಲಿ ಒಬ್ಬ ಉಳ್ಕೊಂಡ್ರು ನಿಮ್ಗಿಂತ 1 ಕ್ಷಣ ಮುಂಚೆ ನಾನು ಸತ್ರು ನನ್ನ ಮೀಸೆ ಗೀಚಿ ನನ್ನ ಶವನ ಹುಳ ಕೇಳ್ತೀನಿ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆನೆ, ಪೋಸ್ಟ್ ಆಫೀಸಿಗಲ್ಲ. ಮದಕರೇ ಯಾರೋ ಕಾಂಜಿ ಪೀಂಜಿ ಅಲ್ಲ. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗಂದಿಬ್ರದ್ದು ಸಮಾಧಿ ಕಟ್ಬಿಡ್ತೀನಿ. ಸಾವಂದ್ರೆ ಭಯ ಪಡೋದಿಕ್ಕೆ ಅಲಾಲ್ ಟೋಪಿ ಹಾಕೊಂಡು ಗಲ್ಗಲ್ಲಿ ತಿರ್ಗೋ ಕಂತ್ರಿ ಕಜ್ಜಿ ಗೂಂಡ ರೌಡಿ ಅನ್ಕೊಂಡ್ರೇನೋ ನನ್ನನ್ನ. ಮದಕರಿ, ವೀರ ಮದಕರಿ. ಸಾವು ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಬಂದು ನನ್ನ ಮುಂದೆ ನಿಂತೇ ನಿಲ್ಲುತ್ತೆ. ಅವತ್ ಕೂಡ ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು, ನನ್ನ ಮುಖದ ಮೇಲೆ ಲಘು ಇರಬೇಕು ಅನ್ನೋದೇ ಈ ಮದಕರಿ ಆಸೆ. ಒಬ್ಬ ನಟನ ಒಂದು ಚಿತ್ರ 100 ದಿನ ಓಡ್ತಿದ್ದ ಹಾಗೇನೆ ಅವನೊಬ್ಬ ಹೀರೋ ಆಗೋಗ್ತಾನೆ. ಆದ್ರೆ ಒಬ್ಬ